ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ತಲುಪಿದೆ ಅಂದರೆ ಅಫ್ಕೋರ್ಸ್ ಯೂನಿವರ್ಸಿಂದ ಮೆಸೇಜಸ್ ಇದೆ. ನೀವು ಇಷ್ಟಪಡುವಂಥ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ, ಅವ್ರೇನು ಯೋಚನೆ ಮಾಡ್ತಾ ಇದ್ದಾರೆ, ಹಾಗೂ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು, ಈ ರಿಲೇಷನ್ಶಿಪ್ ವಿಷಯವಾಗಿ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನಿಮಗೆ ಈ ಒಂದು ವಿಡಿಯೋನಲ್ಲಿ ಕ್ಲಾರಿಟಿ ಸಿಗುತ್ತೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಸೊ ನೀವು ಇಷ್ಟಪಡುವಂಥ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವರ ಮನಸ್ಥಿತಿ ಏನಿದೆ ಅಂತ ಐ ವಿಲ್ ಬಿ ಯೂಸಿಂಗ್ ಕ್ಯಾಂಡಲ್ ಆ್ಯಂಡ್ ಡೂಯಿಂಗ್ ಕ್ಯಾಂಡಲ್ ವ್ಯಾಕ್ಸ್ ಫಾರ್ ಯು. ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವರ ಪ್ರೆಸೆಂಟ್ ಎನರ್ಜಿ ಏನಿದೆ, ಅವರು ಮನಸ್ಥಿತಿ ನಿಮ್ಮ ಕಡೆಗೆ ಏನಿದೆ, ಫೀಲಿಂಗ್ಸ್ ಏನಿದೆ, ಇಂಟೆನ್ಷನ್ಸ್ ಏನಿದೆ, ಎಲ್ಲದರ ಕುರಿತಾಗೂ ಕ್ಲಾರಿಟಿ ಸಿಗುತ್ತೆ. ಫ್ಯೂಚರ್ ನೀವೇನು ಈ ಒಂದು ರಿಲೇಷನ್ಶಿಪ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಕೂಡ ನಿಮಗೆ ಕ್ಲಾರಿಟಿ ಈ ಒಂದು ವಿಡಿಯೋನಲ್ಲಿ ಸಿಗುತ್ತೆ. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ನೀವು ಈ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಅವ್ರ ಹೆಸರನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಈ ಒಂದು ವಿಡಿಯೋನ ನೋಡಬೇಕಾಗತ್ತೆ. ಅವರ ಎನರ್ಜಿ ಏನು ಅಂತ ರೀಡಿಂಗ್ನಲ್ಲಿ ಹೇಳ್ತಾ ಬರ್ತೀನಿ. ಪ್ರೆಸೆಂಟ್ನಲ್ಲಿ ತುಂಬ ಡೀಪರ್ ಲೆವೆಲ್ಲಾಗಿ ಈ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಗಾಢವಾಗಿದೆ ಅವರ ಎಮೋಷನ್ಸ್ ನಿಮ್ಮ ವಿಷಯವಾಗಿ. ಫ್ಯೂಚರ್ ಬಗ್ಗೆನೂ ಈ ವ್ಯಕ್ತಿ ನಿಮ್ಮ ವಿಚಾರ ಅಂತ ಬಂದಾಗ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಅವರು ಪಾಸ್ಟ್ನಲ್ಲಿ ಒಂದಷ್ಟು ಬ್ಯೂಟಿಫುಲ್ ಮೆಮೊರೀಸ್ನ ಕ್ರಿಯೇಟ್ ಮಾಡಿದ್ದೀರಾ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಅವರು ಫಸ್ಟ್ ಮೀಟ್ ಆದ್ರಲ್ಲ, ಇವತ್ತು ಸ್ಪೆಷಲಾಗಿ ಆ ಮೀಟ್ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ನೀವು ಅವರು ಭೇಟಿಯಾಗಿದ್ದ ಕ್ಷಣಗಳು, ಫಸ್ಟ್ ಭೇಟಿಯಾದ ಕ್ಷಣಗಳ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಸ್ಟ್ರಾಂಗ್ ಆಗಿ ಇವತ್ತು ರೀಡಿಂಗ್ನಲ್ಲಿ ನಾನು ಪಿಕ್ ಮಾಡ್ತಾ ಇದ್ದೀನಿ. ಹಾಗೂ ಈ ವ್ಯಕ್ತಿಗೆ ಏನು ಅನ್ನಿಸ್ತಾ ಇದೆ ಅಂದರೆ ತುಂಬ ಪಾಸಿಟಿವ್ ಆಗಿದೆ ಇವತ್ತಿನ ಎನರ್ಜಿ. ನಾನು ತುಂಬ ಪಾಸಿಟಿವ್ ಆಗಿ ನೋಡ್ತಾ ಇದ್ದೀನಿ. ಅದರ ಅರ್ಥ ಏನಂದರೆ ನಿಮ್ಮಲ್ಲಿರೋ ಒಳ್ಳೆ ಗುಣಗಳನ್ನ ಅವರು ಮೆಲುಕು ಹಾಕ್ತಾ ಇದ್ದಾರೆ. ಅವರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಒಂದಷ್ಟು ಒಳ್ಳೆ ಗುಣಗಳು ಅಂತ ಬಂದಾಗ ಕೊಡುವ ಗುಣ ಜಾಸ್ತಿ ಇದೆ. ನೀವು ತುಂಬ ಯೋಚನೆ ಮಾಡಲ್ಲ. ರಿಲೇಷನ್ಶಿಪ್ ಅಂತ ಬಂದಾಗ ನೀವು ತುಂಬ ಕೊಟ್ಟಿದ್ದೀರಾ. ಯು ಆರ್ ಅ ಗಿವರ್ ಇನ್ ದಿಸ್ ಕನೆಕ್ಷನ್. ಇದು ಕೂಡ ಅವ್ರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ನೀವು ಅವ್ರಿಗೆ ಕಾಳಜಿ ಮಾಡಿದ ಹಾಗೆ ಯಾರೂ ಕಾಳಜಿ ಮಾಡಿಲ್ಲ ಅಂತ ಅರ್ಥ ಮಾಡ್ಕೋತಾ ಇದ್ದಾರೆ. ಸೊ ಇದ್ರ ಅರ್ಥ ಏನಾಗ್ತಾ ಇದೆ ಅಂದರೆ ಅವರು ನಿಮ್ಮನ್ನು ವ್ಯಾಲ್ಯೂ ಮಾಡ್ತಾ ಇದ್ದಾರೆ. ಪ್ರೆಸೆಂಟ್ ನಿಮ್ಮ ಪ್ರೀತಿಯನ್ನು ವ್ಯಾಲ್ಯೂ ಮಾಡ್ತಾ ಇದ್ದಾರೆ. ನೀವು ಅವ್ರಿಗೆ ಏನೇನು ಮಾಡಿದ್ರಿ, ಯಾವುದೇ ರೀತಿಯಾದ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನೀವು ಅವ್ರಿಗೆ ಏನು ಮಾಡಿದ್ರಿ ಅದ್ರ ಬಗ್ಗೆ ಕೂಡ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ನೀವೇನೂ ಎಕ್ಸ್ಪೆಕ್ಟ್ ಮಾಡದೆ ಇದಿಷ್ಟು ಮಾಡಬೇಕು, ನಾನು ಜವಾಬ್ದಾರಿಗಳನ್ನ ತೊಗೊಂಡಿದ್ದೀರಾ, ಅದ್ರ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಬೇಸಿಕ್ಲಿ ಆ್ಯಸ್ ಐ ಟೋಲ್ಡ್, ಈಗ ಅವರ ಒಂದು ಇಮೋಷನಲ್ ಸ್ಟೇಟ್ ಕೂಡ ಪಾಸಿಟಿವ್ ಆಗಿದೆ. ಹಾಗೂ ಅವರ ಮೈಂಡ್ ಸ್ಟೇಟ್, ಅವರ ಮೆಂಟಲ್ ಎನರ್ಜಿ ಕೂಡ ನಿಮ್ಮ ಕಡೆಗೆ ತಿಳಿಯಾಗಿದೆ ಅಂತ ಹೇಳ್ತೀನಿ. ಸೊ ಈ ವ್ಯಕ್ತಿಗೆ ಇನ್ನೊಂದು ಏನು ಅನಿಸ್ತಾ ಇದೆ ಅಂದರೆ, ನೀವು ನೋಡ್ಕೊಂಡು ಹಾಗೆ ಅವ್ರ ಲೈಫ್ನಲ್ಲಿ ಇನ್ಯಾರೂ ಸಿಗಲ್ಲ ಅನ್ನುವ ಒಂದು ಅವೇರ್ನೆಸ್ ಸ್ಟ್ರಾಂಗ್ ಆಗಿ ಬಂದಿದೆ, ವಿಚ್ ಇಸ್ ಅ ವೆರಿ ಗುಡ್ ಸೈನ್. ನೀವು ಮಾತಾಡೋ ಹಾಗೆ, ನೀವು ಸಪೋರ್ಟ್ ಮಾಡೋ ಹಾಗೆ. ಮೇ ಬಿ ಇನ್ನೊಂದು ನಾನೇನು ಪಿಕ್ ಮಾಡ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ಯಾರ ಜೊತೆನೋ ಒಂದು ಸಹವಾಸ ಮಾಡಿದ್ದಾರೆ, ಯಾರ ಜೊತೆನೋ ಅವ್ರು ಕ್ಲೋಸ್ ಆಗಿದ್ದಾರೆ. ಆದರೆ ಅವ್ರು ಕ್ಲೋಸ್ ಆಗಿದ್ದಾರಲ್ಲ, ಅಲ್ಲ ಹತಾಶೆ ಅವ್ರು ಅನುಭವಿಸಿದ್ದಾರೆ, ಕಂಪ್ಯಾರಿಸನ್ ಮಾಡ್ಕೊಂಡಿದ್ದಾರೆ. ಕ್ಯಾಂಡಲ್ ತುಂಬ ಸ್ಟ್ರಾಂಗಾಗಿ ಬರ್ನ್ ಆಗ್ತಾ ಇದೆ ಇವತ್ತು. ಸೊ ಅವ್ರು ಕಂಪ್ಯಾರಿಸನ್ ಮಾಡ್ಕೊಂಡಿದ್ದಾರೆ. ಕಹಿಯ ನೆನಪುಗಳು, ಆ ವ್ಯಕ್ತಿ ಜೊತೆ ಏನಾಗಿತ್ತು ಅದನ್ನು ಕಂಪೇರ್ ಮಾಡಿ ನಿಮ್ಮ ಒಳ್ಳೆಯ ಗುಣಗಳನ್ನ ಹೈಲೈಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಯಾವುದೋ ಒಂದು ಫ್ರೆಂಡ್ಶಿಪ್ಗೋ ಅಥವಾ ಯಾವುದೋ ಒಂದು ರಿಲೇಷನ್ಶಿಪ್ಗೆ ಅವ್ರು ತುಂಬ ಒತ್ತಡವನ್ನು ಕೊಟ್ಟು ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ. ಈ ಒಂದು ರೀಡಿಂಗ್ ನಿಮಗೆ ರೆಸನೇಟ್ ಆಗ್ತಾಯಿದೆ, ಕನೆಕ್ಟ್ ಆಗ್ತಾಯಿದೆ ಅಂದರೆ ಕಮೆಂಟ್ ಮಾಡಿ. ಬಿಕಾಸ್ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಕೆಲವ್ರಿಗೆ ಆಗ್ಬೋದು, ಆಗದೇ ಇರ್ಬೋದು. ಬಟ್ ರೀಡಿಂಗ್ನಲ್ಲಿ ನಾನೇನು ಸ್ಟ್ರಾಂಗ್ ಆಗಿ ಪಿಕ್ ಮಾಡ್ತೀನಿ ಅದನ್ನೇ ನಾನಿಲ್ಲಿ ಹೇಳುವಂಥದ್ದು. ಸೊ ಇಲ್ಲಿ ನಾನೇನು ಸ್ಟ್ರಾಂಗ್ ಆಗಿ ನೋಡ್ತಿರೋದು ಅಂದರೆ, ಅವರು ಇಗ್ನೋರ್ ಮಾಡಿದ್ದಾರೆ ಹಿಂದೆ
ಪಾಸ್ಟ್ನಲ್ಲಿ ನಾನು ಹೇಳ್ತಿರೋದು, ಪಾಸ್ಟ್ನಲ್ಲಿ ನಿಮ್ಮ ವ್ಯಾಲ್ಯೂ ಅವ್ರಿಗೆ ಅರ್ಥ ಆಗಿಲ್ಲ. ಆದರೆ ಇತ್ತೀಚೆಗೆ ಯಾವುದೋ ಒಂದು ಸ್ನೇಹ ಮಾಡ್ಕೊಂಡಿದ್ದಾರೋ, ಪ್ರೀತಿ ಮಾಡ್ಕೊಂಡಿದ್ದಾರೋ, ಯಾವುದೋ ಒಂದು ಡಿಸ್ಟ್ರಾಕ್ಷನ್ ಆಗಿದೆ, ಆ ವ್ಯಕ್ತಿಯಿಂದ ಇವ್ರಿಗೆ ಮೋಸ ಆಗಿದೆ, ನೋವಾಗಿದೆ, ಹತಾಶೆ ಉಂಟಾಗಿದೆ. ಸೊ ಇವಾಗ ಅವ್ರಿಗೆ ಆ ಅರಿವು ಬಂದಿದೆ, ಇಲ್ಲ ನಾನು ಒಳ್ಳೆಯ ಸ್ನೇಹವನ್ನು ಅಥವಾ ಒಳ್ಳೆಯ ಪ್ರೀತಿಯನ್ನು ಕಳ್ಕೊಂಡ್ಬಿಟ್ನೇನೋ, ಯಾವುದೋ ಒಂದು ವಿಚಾರಕ್ಕೆ ಡಿಸ್ಟ್ರ್ಯಾಕ್ಟ್ ಆಗಿ ಹೋಗ್ಬಿಟ್ನಾ. ಸೊ ಇದೆಲ್ಲ ಈ ವ್ಯಕ್ತಿ ಪ್ರೆಸೆಂಟ್ನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಅದನ್ನೇ ನಾನು ರೀಡಿಂಗ್ನಲ್ಲಿ ಇವತ್ತು ಸ್ಟ್ರಾಂಗಾಗಿ ಪಿಕ್ ಮಾಡ್ತಿರುವಂಥದ್ದು. ಹಾಗೂ ಅವ್ರಿಗೆ ಇನ್ನೊಂದು ಏನು ಅನಿಸುತ್ತೆ ಅಂದರೆ, ಅವರ ಲೈಫ್ನಲ್ಲಿ ಬಹಳಷ್ಟು ಕಹಿಯ ಘಟನೆಗಳು ನಡೆದಿದೆ. ರಿಲೇಷನ್ಶಿಪ್ ವಿಷಯವಾಗಿ ಅವರು ತುಂಬ ಮೋಸ ಹೋಗಿದ್ದಾರೆ. ನಂಬಿ ಅವ್ರಿಗೆ ಏನು ಒಂದು ವೀಕ್ನೆಸ್ ಅಂದರೆ ರಿಲೇಷನ್ಶಿಪ್ಪೇ ವೀಕ್ನೆಸ್. ತುಂಬ ಬೇಗ ಕ್ಲೋಸ್ ಆಗಿಬಿಡ್ತಾರೆ, ತುಂಬ ಬೇಗ ನಂಬಿ ಮೋಸ ಹೋಗ್ತಾರೆ. ಹಣದ ವಿಷಯವಾಗಿ ಏನೋ ಮೋಸ ಆಗಿದೆ ಅಂತ ಕೂಡ ನಾನು ಪಿಕ್ ಮಾಡ್ತಾಯಿದ್ದೀನಿ ಕೆಲವರಿಗೆ. ಈ ವ್ಯಕ್ತಿ ಯಾರಿಗೋ ದುಡ್ಡು ಕೊಟ್ಟು ಮೋಸ ಹೋಗಿದ್ದಾರೆ, ದುಡ್ಡಿನ ವಿಷಯದಲ್ಲಿ ದೊಡ್ಡದಾದ ಒಂದು ಪೆಟ್ಟು ಬಿದ್ದಿದೆ. ಸೊ ಈ ವ್ಯಕ್ತಿ ನೋವು ಅನುಭವಿಸ್ತಾ ಇದ್ದಾರೆ ಪ್ರೆಸೆಂಟ್. ಅದರಿಂದನೇ ನೀವು ಹೇಗಿದ್ದೀರಾ ಅಂದರೆ, ನೀವು ಅವರನ್ನು ದುಡ್ಡು ಬೇಕು, ಇದು ಬೇಕು, ಅದು ಬೇಕು, ಆ ಥರ ನೀವು ಡಿಮಾಂಡಿಂಗಾಗಿ ಯಾವತ್ತೂ ಇಲ್ಲ. ನೀವು ಯಾವತ್ತೂ ಏನೋ ಅವರಿಂದ ಎಕ್ಸ್ಪೆಕ್ಟ್ ಮಾಡಿಲ್ಲ, ಕೇಳಿಲ್ಲ, ಬಾಯ್ಬಿಟ್ಟು ನನಗೆ ಇದೇ ಮಾಡಬೇಕು ನೀವು ಅಂತ ಕೇಳಿಲ್ಲ. ಇದೆಲ್ಲ ಕೂಡ ಅವರು ಮೆಲಕ್ಕೆ ಹಾಕ್ತಾ ಇದ್ದಾರೆ, ಅರ್ಥ ಮಾಡ್ಕೋತಾ ಇದ್ದಾರೆ ನೀವು ಹೇಗಿದ್ರಿ ಅವ್ರ ಜೊತೆ ಅನ್ನೋದ್ರ ಒಂದು ಅವೇರ್ನೆಸ್ ಅವ್ರಿಗೆ ಸ್ಟ್ರಾಂಗ್ ಆಗಿ ಕ್ರಿಯೇಟ್ ಆಗಿದೆ ಇವತ್ತು ರೀಡಿಂಗ್ನಲ್ಲಿ. ಸೊ ಆ್ಯಸ್ ಐ ಟೋಲ್ಡ್, ಈ ರಿಲೇಷನ್ಶಿಪ್ನ ಮತ್ತು ನಿಮ್ಮನ್ನು ವ್ಯಾಲ್ಯೂ ಮಾಡ್ತಾ ಇದ್ದಾರೆ. ನೀವು ಅವರಿಂದ ಆದಷ್ಟು ಬೇಗ ಕಾಂಟ್ಯಾಕ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು, ನಿಮ್ಮ ಹತ್ರ ಚೆನ್ನಾಗಿ ಮಾತಾಡ್ಬೋದು, ರಿಲೇಷನ್ಶಿಪ್ನ ಸರಿ ಮಾಡ್ಕೋಬೇಕು ಅನ್ನುವಂಥ ಮನಸ್ಥಿತಿ ಬಂದಿರೋದ್ರಿಂದ ಅವ್ರು ಅದಕ್ಕೆಲ್ಲ ರೀತಿಯಾದ ಪ್ರಯತ್ನಗಳನ್ನ ಮುಂಬರುವ ದಿನಗಳಲ್ಲಿ ಮಾಡ್ತಾ ಹೋಗ್ತಾರೆ. ಅದೇ ನಾನು ಕೂಡ ರೀಡಿಂಗ್ನಲ್ಲಿ ನೋಡ್ತಾ ಇರುವಂಥದ್ದು. ಅವ್ರಿಗೆ ನಿಮ್ಮನ್ನು ಕಳ್ಕೋಬಾರ್ದು, ನಾನು ಪಡ್ಕೋಬೇಕು, ನಿಮ್ಮನ್ನು ಕಳ್ಕೊಂಡು ಬಿಡ್ತೀನೇನೋ ಅಂತ ಭಯನೂ ಬರ್ತಾ ಇದೆ. ಏಕೆಂದರೆ ಅವರು ಏನೂ ಕ್ಲಾರಿಫಿಕೇಷನ್ ಕೊಡದೆ ನಿಮ್ಮನ್ನು ಸಡನ್ನಾಗಿ ಇಗ್ನೋರ್ ಮಾಡೋಕ್ಕೆ ಶುರು ಮಾಡಿದ್ರು. ಸಡನ್ನಾಗಿ ಮಾತು ಬಿಟ್ಟಿದ್ದಾರೆ, ಸಡನ್ನಾಗಿ ನಿಮಗೆ ಆ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ನ ಕೊಟ್ಟಿದ್ದಾರೆ. ನಿಮ್ಗೇನೋ ಅರ್ಥನೇ ಆಗದೆ ಇರೋ ಥರ ನಡ್ಕೊಂಡಿದ್ದಾರೆ. ನೀವು ಯೋಚನೆ ಮಾಡ್ತಾಯಿದ್ರಿ, ನಾನೇನು ಮಾಡಿದೆ, ಯಾಕೆ ಹಿಂಗೆಲ್ಲ ಆಡ್ತಾ ಇದ್ದಾರೆ ಅಂತ ನೀವು ಯೋಚನೆ ಮಾಡ್ತಾ ಹೋದ್ರಿ. ಸೊ ಇದೆಲ್ಲ ನಾನು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನಲ್ಲಿ ಇವತ್ತು ಸ್ಟ್ರಾಂಗ್ ಆಗಿ ಪಿಕ್ ಮಾಡಿದ್ದೀನಿ. ಇದು ನಿಮಗೆ ರೆಸೊನೇಟ್ ಆಗ್ತಾ ಇದೆ ಅಂದರೆ ಕಮೆಂಟ್ ಮಾಡಿ. ನಿಮಗೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್, ಈ ಥರದ್ದು ಟ್ಯಾರೋ ರೀಡಿಂಗ್ಸ್ ಎಲ್ಲ ಹೇಗೆ ಹೆಲ್ಪ್ ಆಗ್ತಾ ಇದೆ ಅಂತ ಕೂಡ ಕಮೆಂಟ್ ಮಾಡಿ. ಫೀಡ್ಬ್ಯಾಕ್ ಕೊಡೋದ್ರಿಂದ ನಾನು ಈ ಥರ ವೀಡಿಯೋಸ್ ಮಾಡಬೇಕಾ ಬೇಡವಾ ಅನ್ನುವಂಥ ಒಂದು ಫೀಡ್ಬ್ಯಾಕ್ ನನಗೆ ಸಿಗುತ್ತೆ. ನಿಮ್ಮ ಫೀಡ್ಬ್ಯಾಕ್ ಮುಖ್ಯವಾಗುತ್ತೆ ಅದಕ್ಕೆ. ಸೊ ಇವತ್ತಿನ ರೀಡಿಂಗ್ ನಾನು ಆಗಲೇ ಹೇಳಿದಾಗೆ ಅವ್ರಿಗೆ ತುಂಬ ಕ್ಲಾರಿಟಿ ಬಂದಿದೆ, ಈ ರಿಲೇಷನ್ಶಿಪ್ ಬಗ್ಗೆ ಕ್ಲಾರಿಟಿ ಬಂದಿದೆ, ವ್ಯಾಲ್ಯೂ ಕೊಡಬೇಕು ಅನ್ನುವಂಥ ಒಂದು ಅರಿವು ಮೂಡಾಗಿದೆ. ಅವರ ಮೈಂಡ್ ಮೆಸೇಜಸ್ ಏನಾಗಿದೆ ಅಂತ ಪಿಕ್ ಮಾಡಿ ನೋಡೋಣ. ಈಗಲೂ ಕೂಡ ನೀವು ನೋಡ್ಬೋದು ಕ್ಯಾಂಡಲ್ ಬರ್ನ್ ಆಗ್ತಾನೇ ಇದೆ. ಯೂಶ್ವಲಿ ಆಗಲ್ಲ, ಬಟ್ ಇವತ್ತು ಆಗ್ತಾ ಇದೆ, ಕ್ಯಾಂಡಲ್ ಈಸ್ ಬರ್ನಿಂಗ್. ಸೊ ಅವರ ಮನಸ್ಥಿತಿ ಕಾನ್ಸ್ಟೆಂಟಾಗಿ ನಿಮ್ಮ ಕಡೆಗೇ ಇದೆ ಅಂತ ಬರ್ತಾ ಇದೆ ರೀಡಿಂಗ್ನಲ್ಲಿ. ಈಗ ಅವರ ಮೈಂಡ್ ಮೆಸೇಜಸ್ ಏನು ಅಂತ ಹೇಳ್ಬಿಡ್ತೀನಿ. ಫಸ್ಟ್ ಬರ್ತಿರುವಂಥ ಮೆಸೇಜ್ ಏನಾಗಿದೆ ಅಂದರೆ, ಐ ನೋ ಮೈ ಇನ್ಎಬಿಲಿಟಿ ಟು ಮೇಕ್ ಅ ಡಿಸಿಷನ್ ಹರ್ಟ್ಸ್ ಯು. ಅವ್ರಿಗೆ ಗೊತ್ತಾಗಿದೆ ನಾನೊಂದು ತಪ್ಪು ಡಿಸಿಷನ್ ತೊಗೊಂಡಿದ್ದೀನಿ, ಹಾಗೂ ನಾನು ಕೆಟ್ಟ ಡಿಸಿಷನ್ಸ್ನ ತೊಗೊಂಡು ಆಮೇಲೆ ಪಶ್ಚಾತ್ತಾಪ ಪಡ್ತೀನಿ. ಐ ಆಮ್ ಅ ವೆರಿ ಬ್ಯಾಡ್ ಡಿಸಿಷನ್ ಮೇಕರ್ ಅಂತ ಈ ವ್ಯಕ್ತಿ ನಿಮಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ, ಸೆಲ್ಫ್ ಲವ್ ಬರ್ತಾ ಇದೆ. ಐ ಆಮ್ ಸ್ಟಿಲ್ ಟ್ರೈಂಗ್ ಟು ಹೀಲ್. ಸೊ ಯಾವುದೋ ಒಂದು ವಿಚಾರವಾಗಿ ಅವರು ನೊಂದು ಹೋಗಿದ್ದಾರೆ, ಬೆಂದು ಹೋಗಿದ್ದಾರೆ. ಅದಕ್ಕೆ ನಾನು ಹೀಲ್ ಆಗಬೇಕು, ನನಗೆ ಹರ್ಟ್ ಆಗಿದೆ, ಹೇಳಿದ್ನಲ್ಲ ಯಾರಿಂದನೋ ಮೋಸ ಆಗಿದೆ ಅವ್ರಿಗೆ, ಇತ್ತೀಚೆಗೆ ಅದು ಆಗಿದೆ ಅನುಭವ. ಐ ಡೋಂಟ್ ವಾಂಟ್ ಟು ರನ್ ಎನಿ ಮೋರ್ ಅಂತ ಹೇಳ್ತಾ ಇದ್ದಾರೆ. ನಾನು ನಿನ್ನನ್ನು ಬಿಟ್ಟು ಓಡೋಗಲ್ಲ, ನಾನು ವಾಪಸ್ ಬರ್ತೀನಿ, ಇನ್ಯಾವತ್ತೂ ಈ ತಪ್ಪು ಮಾಡಲ್ಲ ಅಂತ ಕೂಡ ನಿಮ್ಗೆ ಅವ್ರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮೆಸೇಜ್ ಡೆಸ್ಟಿನಿ ಬರ್ತಾ ಇದೆ. ಐ ಆಮ್ ಸ್ಟ್ರಗ್ಲಿಂಗ್ ಟು ಫೈಂಡ್ ದ ರೈಟ್ ಪಾತ್. ನಾನು ಆಗಲೇ ಹೇಳಿದಾಗೆ ಈ ವ್ಯಕ್ತಿ ಬ್ಯಾಡ್ ಡೆಸಿಷನ್ ಮೇಕರ್. ಏನೋ ಮಾಡಿಬಿಡ್ತಾರೆ, ಆಮೇಲೆ ನಾನು ಇದನ್ನು ಏನಕ್ಕೆ ಮಾಡಿದೆ ಅಂತ ಯೋಚನೆ ಮಾಡ್ತಾರೆ. ಈ ಥರ ಒಂದು ವೀಕ್ನೆಸ್ ಅವರಲ್ಲಿದೆ. ಓವರ್ವೆಲ್ಮ್ ದ ಸ್ಟ್ರೆಸ್ ಫ್ರಮ್ ದಿಸ್ ಇಸ್ ಡ್ರೈನಿಂಗ್ ಮೀ. ಸೊ ಯಾವುದೋ ಒಂದು ಸ್ಟ್ರೆಸ್, ನಾನು ಆಗಲೇ ಹೇಳಿದಾಗೆ ಮನಿ ಸ್ಟ್ರೆಸ್ ಇದೆ, ಹಣನ ಕಳ್ಕೊಂಡಿದ್ದಾರೆ, ಇದೆಲ್ಲ ಆಗಿದೆ ಇವ್ರ ಲೈಫ್ನಲ್ಲಿ ಪ್ರೆಸೆಂಟ್. ಅದೇ ನಾನು ಪಿಕ್ ಮಾಡ್ತಿದ್ದೀನಿ. ಇದು ಅವ್ರ ಮೈಂಡ್ ಮೆಸೇಜಸ್ ಆಗಿತ್ತು. ಟ್ಯಾರೋ ಮುಖಾಂತರವಾಗೂ ಏನಿದೆ ರೀಡಿಂಗಲ್ಲಿ ಅಂತ ನಾನು ನಿಮಗೆ ಗೈಡೆನ್ಸ್ ಕೊಡ್ತೀನಿ. ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ರಿಲೇಷನ್ಶಿಪ್ನಲ್ಲಿ, ನಿಮ್ಮ ಎನರ್ಜಿ ಏನಿದೆ, ಹಾಗೂ ಯೂನಿವರ್ಸಲ್ ಗೈಡೆನ್ಸ್ ಏನಿದೆ, ಇದೆಲ್ಲ ಕೂಡ ನಾನು ನಿಮಗೆ ಹೇಳ್ತೀನಿ.
ಸೊ ಹಿಯರ್ ಯು ಗೋ, ಮೆಸೇಜಸ್ ಏನಿದೆ ಅಂತ ನೋಡೋಣ. ವೀಲ್ ಆಫ್ ಫಾರ್ಚ್ಯೂನ್ ಬರ್ತಾ ಇದೆ. ನಾನು ಆಗಲೇ ಹೇಳಿದಾಗೆ ಈ ರಿಲೇಷನ್ಶಿಪ್ ಸ್ಟೆಬಿಲಿಟಿನ ಹೊಂದ್ಬಿಟ್ಟಿದೆ. ನೀವೇನಕ್ಕೂ ಇನ್ನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವ್ರಿಗೆ ಒಂದಷ್ಟು ಪಶ್ಚಾತ್ತಾಪಗಳು ಆಗಿದೆ, ಹಾಗೂ ನಾನು ಇನ್ನು ಈ ಥರ ತಪ್ಪನ್ನು ನಾನು ಮಾಡಬಾರ್ದು. ಯಾವಾಗ ತನ್ನ ತಪ್ಪು ತನಗೆ ಅರಿವಾಗುತ್ತೆ ಆವಾಗ ಆ ವ್ಯಕ್ತಿ ಬದಲಾಗ್ತಾರೆ. ಸೊ ಅದೇ ಈ ಒಂದು ರಿಲೇಷನ್ಶಿಪ್ನಲ್ಲೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. 8 ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ಈ ವ್ಯಕ್ತಿ ರಿಲೇಷನ್ಶಿಪ್ನ ಸರಿ ಮಾಡ್ಕೋಬೇಕು ಅನ್ನುವಂಥ ಒಂದು ಯೋಚನೆ ಬಂದಿದೆ. ಸೊ ದಿಸ್ ವಿಲ್ ವರ್ಕ್ ಅಂತಲೂ ಒಂದು ಅಶ್ಯೂರೆನ್ಸ್ ಕಾರ್ಡ್ ಬಂದಿದೆ. ಪೇಜ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಈ ವ್ಯಕ್ತಿ ಆದಷ್ಟು ಬೇಗ ನಿಮ್ಮನ್ನ ರೀಚ್ ಔಟ್ ಆಗ್ತಾರೆ. ನಾನು ಒಂದು ವಾರದ ಒಳಗಡೆ ರೀಚ್ ಔಟ್ ಆಗ್ತಾರೆ, ಮಾತಾಡ್ತಾರೆ, ಸರಿ ಮಾಡ್ಕೊಳ್ತಾರೆ ಅಂತಲೇ ಪಿಕ್ ಮಾಡ್ತಾ ಇದ್ದೀನಿ ರೀಡಿಂಗ್ನಲ್ಲಿ. ನೈಟ್ ಆಫ್ ವಾಂಡ್ಸ್ ಬರ್ತಾ ಇದೆ. ಇದರ ಅರ್ಥ ಏನು ಅಂದರೆ ಈ ವ್ಯಕ್ತಿ ತುಂಬ ಪ್ಯಾಷನೇಟ್ ಆಗಿದ್ದಾರೆ, ನಿಮ್ಮ ಕಡೆಗೆ ತುಂಬ ಅಟ್ರಾಕ್ಷನ್ ಇದೆ, ಅವರು ನಿಮ್ಮನ್ನು ತುಂಬ ಅಟ್ರಾಕ್ಟಿವ್ ಆಗಿ ನೋಡ್ತಾ ಇದ್ದಾರೆ ಅಂತ ಕೂಡ ಕಾರ್ಡ್ನಲ್ಲಿ ತೋರಿಸ್ತಿದೆ. ಲಾಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ದ ಸ್ಟಾರ್ ಬರ್ತಾ ಇದೆ. ಸೊ ನೀವು ತುಂಬ ಸ್ಟ್ರಾಂಗಾಗಿ ಕಾಣ್ತಾ ಇದ್ದೀರಾ, ಕಾನ್ಫಿಡೆಂಟಾಗಿ ಕಾಣ್ತಾ ಇದ್ದೀರಾ. ನೀವೇನೋ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಈ ವ್ಯಕ್ತಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗಿದೆ. ವ್ಯಾಲ್ಯೂ ಗೊತ್ತಾದಾಗ ನಿಮ್ಮ ಹತ್ರ ಈ ವ್ಯಕ್ತಿನೇ ಬರ್ತಾರೆ ಅಂತ ಮೆಸೇಜ್ ಬಂದಿದೆ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಇವತ್ತಿನ ರೀಡಿಂಗ್. ನಾನು ನಿಮಗೆ ಸ್ಪೆಷಲಾಗಿ ನಿಮಗೆ ಗೈಡೆನ್ಸ್ ಏನಿದೆ ಅಂತ ಕೂಡ ರೀಡಿಂಗ್ ಮಾಡ್ತೀನಿ, ಬಿಕಾಸ್ ಇದು ಮುಖ್ಯವಾಗುತ್ತೆ. ಇವತ್ತು ನಿಮಗೇನಿದೆ ಗೈಡೆನ್ಸ್ ಅಂತ ಚೆಕ್ ಮಾಡಿ ಹೇಳ್ತೀನಿ. ಸೊ ಹಿಯರ್ ಯು ಗೋ. ಫಸ್ಟ್ ಮೆಸೇಜ್ ಟ್ರ್ಯಾಪ್ಡ್ ಇನ್ ಫಿಯರ್ ಬರ್ತಾ ಇದೆ. ಆ್ಯಕ್ಚುಲಿ ನೀವು ಈ ಥರದ್ದೊಂದು ಎನರ್ಜಿನಲ್ಲಿದ್ದೀರಾ. ನನ್ನ ಲೈಫಲ್ಲಿ ಏನೂ ಇಲ್ಲ, ಇವ್ರನ್ನ ಕಳ್ಕೊಂಡು ಬಿಡ್ತೀನಿ, ತುಂಬ ಆತಂಕದಲ್ಲಿದ್ದೀನ ನೀವು. ಆದರೆ ಆ ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ ನೀವು ನೋಡಿದ್ರೆ ಈ ಥರ ಒಂದು ನೆಗೆಟಿವ್ ಟ್ರ್ಯಾಪ್ನಲ್ಲಿ ಇದ್ದೀರಾ. ನಿಮ್ಮನ್ನು ನೀವೇ ಶಿಕ್ಷಿಸ್ಕೊಳ್ತಾ ಇದ್ದೀರಾ. ಫುಲ್ಫಿಲ್ಮೆಂಟ್ ಆಫ್ ವಿಶಸ್ ಬರ್ತಾ ಇದೆ. ನಿಮ್ಮ ಕನಸು ನನಸಾಗುವ ಸಮಯ ಬಂದಿದೆ. ಅದಕ್ಕೆ ನೀವು ಏನಕ್ಕೆ ಯೋಚನೆ ಮಾಡ್ತಿದ್ದೀರಾ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಮನಸ್ಸನ್ನ ತುಂಬ ಕಾಮಾಗಿಟ್ಕೊಳ್ಳಿ, ತಿಳಿಯಾಗಿಟ್ಕೊಳ್ಳಿ, ಪಾಸಿಟಿವ್ ಆಗಿರಿ. ಏನಕ್ಕೆ ಈ ಥರ ಇದ್ದೀರಾ? ವೈ ಆರ್ ಯು ಲೈಕ್ ದ್ಯಾಟ್? ಕ್ವೆಶನ್ ಮಾಡ್ಕೊಳ್ಳಿ. ಶಿಫ್ಟ್ ಮಾಡಿ, ನಿಮ್ಮ ಇಮೋಷನ್ಸ್ನ ಪಾಸಿಟಿವ್ ಕಡೆಗೆ ಶಿಫ್ಟ್ ಮಾಡಿ. ಒಳ್ಳೇದು ನಡೆಯುತ್ತೆ ಅಂತಲೇ ನಿಮಗೆ ಕನ್ಫರ್ಮೇಷನ್ ಕಾರ್ಡ್ ಬಂದಿದೆ. ಇಮೋಷ್ನಲ್ ಲಾಸ್ ಬರ್ತಾ ಇದೆ. ಹೌದು, ಈ ರಿಲೇಷನ್ಶಿಪ್ ವಿಚಾರವಾಗಿ ನೋಡೋಕ್ಕೆ ಹೋದರೆ ನಿಮಗೆ ನೋವಾಗಿದೆ, ಹಾಗೂ ಹೀಗಾಯ್ತಲ್ಲ ಅಂತ. ಬಿಕಾಸ್ ಅವ್ರು ನಿಮಗೆ ಮಿಕ್ಸ್ ಸಿಗ್ನಲ್ಸ್ ಕೊಡ್ತಿರ್ಬೋದು. ಈಗ ರೀಡಿಂಗಲ್ಲಿ ಏನು ಬಂದಿದೆ, ನಾನು ಅವ್ರ ಮನಸ್ಸಲ್ಲಿ ಏನು ಹೋಗ್ತಾ ಇದೆ, ಅವ್ರ ಮನಸ್ಸಲ್ಲಿ ಏನೆಲ್ಲ ಆಗ್ತಾ ಇದೆ, ಅದನ್ನೆಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆದರೆ ಆ ವ್ಯಕ್ತಿ ನಿಮಗೆ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ವಲ್ಲ, ಅದೇ ನಿಮಗೆ ಕನ್ಫ್ಯೂಷನ್ ತಂದಿದೆ. ಆದರೆ ಆ ವ್ಯಕ್ತಿಗೆ ನೀವು ಬೇಕು ಅನ್ನೋ ಕ್ಲಾರಿಟಿ ಬಂದುಬಿಟ್ಟಿದೆ. ಸೊ ಆ ವ್ಯಕ್ತಿ ಆ್ಯಕ್ಷನ್ ತೊಗೊಳ್ತಾರೆ ಅಂತ ಈಗಲೂ ನಾನು ಅದನ್ನೇ ಹೇಳ್ತೀನಿ. ಹಾರ್ಮೋನಿ ಬರ್ತಾ ಇದೆ. ಈ ರಿಲೇಷನ್ಶಿಪ್ನಲ್ಲಿ ನೀವು ಮತ್ತು ಈ ವ್ಯಕ್ತಿ ಹೀಗೆ ಇರ್ತೀರಾ. ಪಾಸಿಟಿವ್ ಆ್ಯಂಡ್ ಟುಗೆದರ್. ರೀಕನ್ಸಿಲಿಯೇಷನ್ ಕಾರ್ಡ್ ಅಂತ ಕೂಡ ಹೇಳ್ಬೋದು, ಯೂನಿಯನ್ ಕಾರ್ಡ್ ಅಂತ ಹೇಳ್ತೀವಿ ಇದನ್ನು. ಅದೇ ನಿಮಗೆ ಬಂದಿದೆ. ಸೊ ವಿಜುಲೈಸ್ ಮಾಡಿ, ಒಳ್ಳೆಯ ವಿಚಾರಗಳನ್ನ ವಿಜುಲೈಸ್ ಮಾಡಿ, ಕೆಟ್ಟದ್ದಲ್ಲ. ಕ್ರೌನ್ ಚಕ್ರ ಆ್ಯಕ್ಟಿವೇಟ್ ಆಗ್ತಾ ಇದೆ. ಇದರ ಅರ್ಥ ಏನು ಅಂದರೆ ಸ್ಪಿರಿಚುವಲ್ ಆಗಿ ನೀವು ಸ್ವಲ್ಪ ಆ ಒಂದು ಹಾದಿಗೆ ಹೋಗಬೇಕಾಗತ್ತೆ. ಅಂದರೆ ಪೂಜೆ ಮಾಡೋದಿರ್ಬೋದು, ದೇವಸ್ಥಾನಕ್ಕೆ ಹೋಗೋದು, ನೀವು ಯಾವ ದೇವರನ್ನು ತುಂಬ ನಂಬ್ತೀರಾ ಅದನ್ನು ನೀವು ಪೂಜಿಸುವಂಥದ್ದು ರೆಗ್ಯುಲರಾಗಿ ಮಾಡಿ, ಧ್ಯಾನ ಮಾಡಿ, ತಾಳ್ಮೆಯಿಂದ ಇರಿ, ಡೀಪ್ ಬ್ರೀತಿಂಗ್ ಎಕ್ಸಸೈಸ್ ಮಾಡಿ. ಇದೆಲ್ಲ ಕೂಡ ಕ್ರೌನ್ ಚಕ್ರನ ಆ್ಯಕ್ಟಿವೇಟ್ ಮಾಡುತ್ತೆ. ಅದರಿಂದ ಏನಾಗುತ್ತೆ, ಅದರಿಂದ ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ಮೆಂಟಲ್ ಕ್ಲಾರಿಟಿ ಸಿಗುತ್ತೆ. ನಿಮ್ಮ ಲೈಫ್ ಬಗ್ಗೆ, ನಿಮ್ಮ ಲೈಫ್ನಲ್ಲಿ ಯಾವ ಬ್ಲಾಕೇಜಸ್ ಇತ್ತು ಅದನ್ನ ನೀವೇ ಅನ್ಬ್ಲಾಕ್ ಮಾಡುವಂಥ ಒಂದು ಶಕ್ತಿ ನಿಮಗೆ ಸಿಗುತ್ತೆ ಯಾವಾಗ ಕ್ರೌನ್ ಚಕ್ರನ ನೀವು ಆ್ಯಕ್ಟಿವೇಟ್ ಮಾಡ್ಕೊಳ್ತೀರಾ. ಸೊ ಕ್ರೌನ್ ಚಕ್ರನ ಆ್ಯಕ್ಟಿವೇಟ್ ಮಾಡ್ಕೊಳ್ಳುವಂಥ ಒಂದು ಟೈಮ್ ಬಂದಿದೆ. ಅದಕ್ಕೆ ಸ್ವಲ್ಪ ನಿಮಗೆ ಅಂತ ಟೈಮ್ ಇಟ್ಕೊಳ್ಳಿ. ಈ ರಿಲೇಷನ್ಶಿಪ್ಪೇ ಎಲ್ಲ ಅಲ್ಲ. ಈ ರಿಲೇಷನ್ಶಿಪ್ನ ಹೊರತುಪಡಿಸು ಕೂಡ ನಿಮ್ಮ ಲೈಫ್ ಇದೆ. ನಿಮಗೋಸ್ಕರ ನೀವು ಇರಬೇಕಾಗುತ್ತೆ, ನಿಮ್ಮ ಖುಷಿಗೋಸ್ಕರ ನೀವು ಇರಬೇಕಾಗುತ್ತೆ. ಇದನ್ನು ಮೀರಿ ನೀವು ಲೈಫ್ನಲ್ಲಿ ನೀವು ಬೆಳಿಬೇಕಾಗತ್ತೆ. ಓಕೆ, ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.